ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ, ಆಲೋಚಿಸಿ ನೋಡಿ, ಹನುಮಂತನ ಭಾವ ಎಂಬುದು ಎಂಥದ್ದು ಎಂಬುದನ್ನು ಧನ, ಮಾನ, ದೇಹ ಸುಖ ಯಾವುದೂ ಅವನಿಗೆ ಬೇಕಾಗಿರಲಿಲ್ಲ. ಬೇಕಾಗಿದ್ದುದು ಕೇವಲ ಭಗವಂತ ಮಾತ್ರ. ಸ್ಫಟಿಕದ ಕಂಬದೊಳಗಿಟ್ಟಿದ್ದ ಬ್ರಹ್ಮಾಸ್ತ್ರ ತೆಗೆದುಕೊಂಡು ಪರಾರಿಯಾಗುತ್ತಿದ್ದಾಗ ಮಂಡೋದರಿ ವಿವಿಧ ಫಲಗಳಿಂದ ಆತನನ್ನು ಲೋಭಗೊಳಿಸಲು ಪ್ರಯತ್ನಿಸಿದಳು. ಆದರೆ ಹನುಮಂತ ಇದಕ್ಕೆಲ್ಲ ಮರುಳು ಹೋಗುವ ಮಗುವೇ. ಆಗ ಆತ ಹೀಗೆ ಹಾಡಿದ: ನನಗಾವ ಫಲ ಬೇಕು, ಜನ್ಮ ಸಫಲವ ಗೈವ ಫಲವಿರಲು ನನಗೆ, ಮೋಕ್ಷ ಫಲಗಳ ಬಿಡುವ ಶ್ರೀರಾಮ ತರುವಿಹುದು ಎನ್ನ ಎದೆಯೊಳಗೆ. ಶ್ರೀರಾಮ ಕಲ್ಪತರು ಮೂಲದಲ್ಲಿ ನಾ ಕುಳಿತು ಬೇಕಾದ ಫಲಗಳನ್ನು ಪಡೆಯುತ್ತಿರುವ ಪ್ರತಿಫಲವ ನಾ ಬಯಸೆ, ಜಗದ ಕಹಿ ಫಲಗಳನ್ನು ನಿಮ್ಮೊಂದಿಗೆ ಬಿಟ್ಟು ಮುನ್ನಡೆಯುವೆ. ಪರಮಹಂಸರು ಈ ಹಾಡನ್ನು ಹಾಡುತ್ತಿದ್ದ ಹಾಗೆ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಮತ್ತೆ ನಿಷ್ಪಂದ ಹೃದಯ, ಸ್ಥಿಮಿತ ಲೋಚನ, ಸ್ಥಿರ ದೇಹ ಕುಳಿತುಕೊಂಡಿದ್ದಾರೆ, ಫೋಟೋವಿನಲ್ಲಿ ಕುಳಿತಿರುವ ಹಾಗೆ. ಭಕ್ತರು ಈಗೊಂದು ಕ್ಷಣದ ಹಿಂದೆ ವಿನೋದದಲ್ಲಿ ತೊಡಗಿದ್ದವರು ಈಗ ಪರಮಹಂಸರ ಈ ಅದ್ಭುತ ಅವಸ್ಥೆಯನ್ನು ಏಕದೃಷ್ಟಿಯಿಂದ ನೋಡುತ್ತಾ ಕುಳಿತಿದ್ದಾರೆ. ಸಮಾಧಿಯ ಅವಸ್ಥೆಯನ್ನು ಮಾಸ್ಟರ್ ಈಗ ಎರಡನೆಯ ಸಲ ನೋಡುತ್ತಿದ್ದಾನೆ. ಬಹಳ ಹೊತ್ತಾದ ಮೇಲೆ ಪರಮಹಂಸರ ಸಮಾಧ್ಯವಸ್ಥೆ ಪರಿವರ್ತನೆ ಹೊಂದಲಾರಂಭಿಸಿತು. ದೇಹ ಅಲುಗುತ್ತಿದೆ, ಮುಖದಲ್ಲಿ ಮಂದಹಾಸ ಹೊರಹೊಮ್ಮುತ್ತಿದೆ. ಇಂದ್ರಿಯ ಸಮೂಹ ತಮ್ಮ ತಮ್ಮ ಕೆಲಸ ಮಾಡಹತ್ತಿವೆ. ಕಣ್ಣಿನಿಂದ ಪ್ರೇಮಾಶ್ರುವನ್ನು ಸುರಿಸುತ್ತಾ ರಾಮ ರಾಮ ಅಂತ ಉಚ್ಚರಿಸುತ್ತಿದ್ದಾರೆ. ಮಾಸ್ಟರ್ ಯೋಚಿಸಲಾರಂಭಿಸಿದ. ಈಗ ಕೆಲವು ನಿಮಿಷಗಳ ಹಿಂದೆ 5 ವರ್ಷದ ಹಸುಳೆಯ ಹಾಗೆ ಯುವಕರೊಡನೆ ತಮಾಷೆ ಮಾಡುತ್ತಿದ್ದವರು ಈ ಮಹಾಪುರುಷರೇ ಏನು? ಪರಮಹಂಸರು ಪ್ರಕೃತಿಸ್ಥರಾಗಿ ಮತ್ತೆ ಸಾಮಾನ್ಯರ ಹಾಗೆ ವ್ಯವಹರಿಸಲಾರಂಭಿಸಿದರು. ಮಾಸ್ಟರ್ ಮತ್ತು ನರೇಂದ್ರನನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ, ನೀವಿಬ್ಬರು ಇಂಗ್ಲೀಷ್ನಲ್ಲಿ ಸಂಭಾಷಿಸಿ, ವಾದ ಮಾಡಿ, ನಾನು ಆಲಿಸುತ್ತೇನೆ. ಈ ಮಾತನ್ನು ಕೇಳಿ ಮಾಸ್ಟರ್, ನರೇಂದ್ರ ಇಬ್ಬರೂ ನಗುತ್ತಿದ್ದಾರೆ. ಇಬ್ಬರು ಸ್ವಲ್ಪ ಹೊತ್ತು ಸಂಭಾಷಣೆ ಮಾಡಿದರು, ಆದರೆ ಬಂಗಾಳಿಯಲ್ಲಿ. ಪರಮಹಂಸರೆದುರಿಗೆ ಮಾಸ್ಟರ್ ವಾದ ವಿವಾದದಲ್ಲಿ ತೊಡಗುವುದು ಎಂದಿಗೂ ನಡೆಯದ ಮಾತು. ಆತನ ತಾರ್ಕಿಕ ಪ್ರವೃತ್ತಿಗೆ ಪರಮಹಂಸರ ಕೃಪೆಯಿಂದ ಒಂದು ರೂಪದಲ್ಲಿ ಬೀಗಮುದ್ರೆ ಬಿದ್ದಿತ್ತು. ಆದ್ದರಿಂದ ಆತ ತರ್ಕ, ವಾದ ವಿವಾದ ಮಾಡುವ ಬಗೆ ಹೇಗೆ? ಪರಮಹಂಸರು ಬಲಾತ್ಕರಿಸಿದರೂ ಸಂಭಾಷಣೆ ಇಂಗ್ಲೀಷ್ನಲ್ಲಿ ನಡೆಯಲಿಲ್ಲ. 5 ಕೆಲವು ಮಂದಿ ಭಕ್ತರು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿ ಹೊರಟು ಹೋದರು. ಕೇವಲ ಮಾಸ್ಟರ್ ಮತ್ತು ನರೇಂದ್ರ ಉಳಿದುಕೊಂಡಿದ್ದಾರೆ. ನರೇಂದ್ರ ಕಾಲು ತಂಬಿಗೆ ತೆಗೆದುಕೊಂಡು ಹಂಸ ಪುಷ್ಕರಣಿ ಮತ್ತು ಸರ್ವೆ ಮರಗಳ ಕಡೆಗೆ ಕೈಕಾಲು ತೊಳೆಯಲು ಹೋದ. ಮಾಸ್ಟರ್ ದೇವಾಲಯಗಳ ಹತ್ತಿರ ಅಡ್ಡಾಡುತ್ತಿದ್ದಾನೆ. ಸ್ವಲ್ಪ ಹೊತ್ತಾದ ನಂತರ ಕುಟೀರದ ಮಾರ್ಗವಾಗಿ ಹಂಸ ಪುಷ್ಕರಣಿಯ ಕಡೆಗೆ ಮುಂದುವರೆದು ನೋಡುತ್ತಾನೆ. ಪುಷ್ಕರಣಿಯ ದಕ್ಷಿಣ ದಿಕ್ಕಿನ ಹಂತಗಳ ಮೇಲಿರುವ ಚೌಕಟ್ಟಿನ ಮೇಲೆ ಪರಮಹಂಸರು ನಿಂತಿದ್ದಾರೆ. ನರೇಂದ್ರ ಮುಖ ತೊಳೆದುಕೊಂಡು ಕೈಯಲ್ಲಿ ಕಾಲು ತಂಬಿಗೆ ಹಿಡಿದುಕೊಂಡು ನಿಂತಿದ್ದಾನೆ. ಪರಮಹಂಸರು ಆತನಿಗೆ ಹೇಳುತ್ತಿದ್ದಾರೆ, ನೋಡು, ಇನ್ನೂ ಹೆಚ್ಚಾಗಿ ಇಲ್ಲಿ ಬಂದು ಹೋಗುತ್ತಿರು. ಹೊಸದಾಗಿ ಬಂದಿದ್ದೀಯೆ, ಪರಿಚಯವಾದ ಹೊಸದರಲ್ಲಿ ಹೆಚ್ಚಾಗಿ ಭೇಟಿ ಮಾಡುವುದುಂಟು. ಉದಾಹರಣೆಗೆ ಹೊಸ ಪತಿ. ನರೇಂದ್ರ, ಮಾಸ್ಟರ್ ಇಬ್ಬರೂ ನಗುತ್ತಾರೆ. ಏನೋ ಬರ್ತೀಯ ತಾನೆ? ನರೇಂದ್ರ ಬ್ರಾಹ್ಮ ಸಮಾಜದ ಸದಸ್ಯನಾಗಿದ್ದುದರಿಂದ
ತನ್ನ ವಾಗ್ದಾನದ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ಇದ್ದ. ನಗುತ್ತಾ ನಗುತ್ತಾ ಹೇಳುತ್ತಿದ್ದಾನೆ, ಆಗಲಿ, ಪ್ರಯತ್ನ ಮಾಡ್ತೇನೆ. ಮೂವರು ಕುಟೀರದ ಮಾರ್ಗವಾಗಿ ಪರಮಹಂಸರ ಕೊಠಡಿ ಕಡೆಗೆ ಬರುತ್ತಿದ್ದಾರೆ. ಕುಟೀರದ ಹತ್ತಿರ ಪರಮಹಂಸರು ಮಾಸ್ಟರಿಗೆ ಹೇಳಲಾರಂಭಿಸಿದರು, ನೋಡಿ, ರೈತರು ಜಾತ್ರೆಗೆ ಹೋರಿಗಳನ್ನು ಕೊಂಡುಕೊಂಡು ಬರಲು ಹೋಗ್ತಾರೆ. ಅವರು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂಬುದನ್ನು ಸರಿಯಾಗಿ ಗುರುತಿಸ್ತಾರೆ. ಬಾಲದ ಹತ್ತಿರ ಕೈ ಇಟ್ಟು ನೋಡ್ತಾರೆ. ಕೆಲವು ಹೋರಿ ಆಗ ಸುಮ್ಮನೆ ಇದ್ದುಬಿಡುತ್ತವೆ, ಅಂಥವನ್ನು ಕೊಂಡುಕೊಳ್ಳೋದಿಲ್ಲ. ಬಾಲದ ಹತ್ತಿರ ಕೈ ಇಟ್ಟೊಡನೆ ಯಾವ ಹೋರಿ ಕೈಕಾಲು ಒದರಿ ಮೊರಗಟ್ಟುತ್ತಾ ತಿವಿಯಲು ಬರುವುದೋ ಅಂಥವು ಅವರಿಗೆ ಇಳಿಸುತ್ತವೆ. ನರೇಂದ್ರ ಈ ಗುಂಪಿಗೆ ಸೇರಿದ ಹೋರಿ. ಆಂತರ್ಯದಲ್ಲಿ ಒಳ್ಳೆಯ ತಿರುಳಿದೆ. ಹೀಗೆಂದು ಹೇಳಿ ಪರಮಹಂಸರು ನಗಲಾರಂಭಿಸಿದರು. ಮತ್ತೆ ಹೇಳುತ್ತಿದ್ದಾರೆ, ಕೆಲವರಿದ್ದಾರೆ ಹಾಲಿನಲ್ಲಿನೆಂದ ಅವಲಕ್ಕಿ ಹಾಗೆ, ಸಾಹಸವಿಲ್ಲ, ಜೋರಿಲ್ಲ, ನಸೆ ಅನ್ನುತ್ತಿರುತ್ತಾರೆ. ಸಾಯಂಕಾಲವಾಗಿದೆ. ಪರಮಹಂಸರು ಭಗವತ್ ಚಿಂತನೆ ಮಾಡುತ್ತಿದ್ದಾರೆ. ಮಾಸ್ಟರಿಗೆ ಹೇಳುತ್ತಿದ್ದಾರೆ, ನೀನು ನರೇಂದ್ರನೊಡನೆ ಮಾತುಕತೆಯಾಡಿ ಅವನೆಂಥವನು ಎಂಬುದನ್ನು ನನಗೆ ಬಂದು ತಿಳಿಸು. ಸಾಯಂ ಮಂಗಳ ಆರತಿ ಮುಗಿಯಿತು. ಬಹಳ ಹೊತ್ತಾದ ನಂತರ ಮುಖಮಂಟಪದ ಪಶ್ಚಿಮ ಭಾಗದಲ್ಲಿ ನರೇಂದ್ರ ಮಾಸ್ಟರಿಗೆ ಸಿಕ್ಕಿದ. ಇಬ್ಬರು ಮಾತುಕತೆಗಳಾಡಲು ಶುರು ಮಾಡಿದರು. ನರೇಂದ್ರ ತಾನು ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವುದು, ಸಾಧಾರಣ ಬ್ರಾಹ್ಮ ಸಮಾಜದ ಸದಸ್ಯನಾಗಿರುವುದು ಇತ್ಯಾದಿಗಳ ವಿಷಯವಾಗಿ ಹೇಳಲಾರಂಭಿಸಿದ. ಆಗಲೇ ಬಹಳವಾಗಿ ರಾತ್ರಿಯಾಗಿಬಿಟ್ಟಿದೆ. ಮಾಸ್ಟರ್ ಮನೆಗೆ ಹಿಂದಿರುಗಬೇಕಾಗಿದೆ. ಆದರೆ ಇಚ್ಛೆಯಾಗುತ್ತಿಲ್ಲ. ನರೇಂದ್ರನ ಹತ್ತಿರದಿಂದೆದ್ದು ಪರಮಹಂಸರನ್ನು ಹುಡುಕಲಾರಂಭಿಸಿದ. ಅವರ ಮಧುರವಾದ ಹಾಡು ಕೇಳಿ ಆತನ ಹೃದಯ ಮುಗ್ಧವಾಗಿ ಹೋಗಿದೆ. ಮತ್ತೆ ಕೇಳಬೇಕು ಅಂತ ಉತ್ಕಟೇಚ್ಛೆಯಾಗಿದೆ. ಹುಡುಕುತ್ತಾ ಕಾಳಿ ದೇವಾಲಯದ ಮುಂಭಾಗದಲ್ಲಿರುವ ನಾಟ್ಯ ಮಂದಿರದಲ್ಲಿ ಅವರು ಒಬ್ಬರೇ ಅಡ್ಡಾಡುತ್ತಿರುವುದನ್ನು ಕಂಡ. ದೇವಾಲಯದ ಭಗವತಿಯ ಎರಡು ಪಾರ್ಶ್ವಗಳಲ್ಲಿಯೂ ಬೆಳಕು ಉರಿಯುತ್ತಿದೆ. ಆ ಬೃಹತ್ ನಾಟ್ಯ ಮಂದಿರದಲ್ಲಿ ಎಲ್ಲೋ ಒಂದು ದೀಪ ಮಾತ್ರ ಉರಿಯುತ್ತಿದೆ. ಅದು ಕ್ಷೀಣವಾಗಿ ಕತ್ತಲೆ ಬೆಳಕು ಮಿಶ್ರವಾದಾಗ ಹೇಗೆ ಕಾಣುತ್ತದೆಯೋ ಹಾಗೆ ಕಾಣುತ್ತದೆ ನಾಟ್ಯ ಮಂದಿರದ ಒಳಭಾಗ. ಪರಮಹಂಸರ ಹಾಡು ಮಾಸ್ಟರನ್ನು ಮಂತ್ರಮುಗ್ಧ ಸರ್ಪದ ಹಾಗೆ ಮಾಡಿಬಿಟ್ಟಿದೆ. ಒಂದು ವಿಧವಾದ ಸಂಕೋಚದಿಂದ ಪರಮಹಂಸರನ್ನು ಕೇಳುತ್ತಿದ್ದಾನೆ, ಮತ್ತೆ ತಾವು ಹಾಡುತ್ತೀರೇನು? ಪರಮಹಂಸರು ಸ್ವಲ್ಪ ಹೊತ್ತು ಆಲೋಚಿಸಿ ಹೇಳುತ್ತಿದ್ದಾರೆ, ಇಲ್ಲ, ಈ ದಿನ ಇಲ್ಲ. ಬಳಿಕ ಏನನ್ನೋ ಜ್ಞಾಪಿಸಿಕೊಂಡವರಾಗಿ ಹೇಳುತ್ತಿದ್ದಾರೆ, ಹಾಗಾದರೆ ಒಂದು ಕೆಲಸ ಮಾಡು, ನಾನು ಕಲ್ಕತ್ತಾದಲ್ಲಿರುವ ಬಲರಾಮನ ಮನೆಗೆ ಹೋಗಬೇಕಾಗಿದೆ. ನೀನು ಅಲ್ಲಿಗೆ ಬಾ, ಅಲ್ಲಿ ಹಾಡು ಕೇಳುವಿಯಂತೆ. ಮಾಸ್ಟರ್ ಒಪ್ಪಿಕೊಂಡ. ಶ್ರೀರಾಮಕೃಷ್ಣರು, ಬಲರಾಮನು ಗೊತ್ತೇ? ಮಾಸ್ಟರ್, ಇಲ್ಲ, ಗೊತ್ತಿಲ್ಲ. ಶ್ರೀರಾಮಕೃಷ್ಣರು, ಆತನ ಮನೆ ಗೋಸ್ಪಾರಾದಲ್ಲಿ. ಮಾಸ್ಟರ್, ಒಳ್ಳೆಯದು, ಪತ್ತೆ ಮಾಡಿ ಬರುತ್ತೇನೆ. ಮಾಸ್ಟರೊಡನೆ ನಾಟ್ಯ ಮಂದಿರದಲ್ಲಿ ನಡೆಯುತ್ತಾ ಇದ್ದ ಹಾಗೆ ಪರಮಹಂಸರು ಆತನಿಗೆ ಹೇಳುತ್ತಿದ್ದಾರೆ, ನಿನಗೊಂದು ಪ್ರಶ್ನೆ ಹಾಕಬೇಕೆಂದಿದ್ದೇನೆ. ನನ್ನ ಸಂಬಂಧವಾಗಿ ನಿನ್ನ ಅಭಿಪ್ರಾಯ ಏನು? ಮಾಸ್ಟರ್ ಸುಮ್ಮನೆ ಇದ್ದಾನೆ. ಪರಮಹಂಸರು ಮತ್ತೆ ಆತನನ್ನು ಕೇಳಿದರು, ನಿನಗೇನನ್ನಿಸುತ್ತದೆ? ನನಗೆ ಎಷ್ಟು ಆಣೆ ಜ್ಞಾನ ಇದೆ? ಮಾಸ್ಟರ್, ಆಣೆ ಎಂದು ಹೇಳಿದರಲ್ಲ, ಅದು ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಇದು ಮಾತ್ರ ಸತ್ಯ, ಈ ವಿಧದ ಜ್ಞಾನವನ್ನೇ ಆಗಲಿ, ಪ್ರೇಮ ಭಕ್ತಿಯನ್ನೇ ಆಗಲಿ, ವಿಶ್ವಾಸವನ್ನೇ ಆಗಲಿ, ವೈರಾಗ್ಯವನ್ನೇ ಆಗಲಿ, ಔದಾರ್ಯವನ್ನೇ ಆಗಲಿ ಎಂದೂ ಎಲ್ಲೂ ನೋಡಿರಲಿಲ್ಲ. ಪರಮಹಂಸರು ನಗಲಾರಂಭಿಸಿದ್ದಾರೆ. ಈ ರೀತಿ ಮಾತುಕತೆಗಳನ್ನಾಡಿದ ಮೇಲೆ ಮಾಸ್ಟರ್ ಪರಮಹಂಸರಿಗೆ ಪ್ರಣಾಮ ಮಾಡಿ
ಅವರಿಂದ ಬೀಳ್ಕೊಂಡ. ಹೆಬ್ಬಾಗಿಲವರೆಗೆ ಹೋಗಿ ಏನನ್ನೋ ನೆನೆಸಿಕೊಂಡು ಮತ್ತೆ ನಾಟ್ಯಮಂದಿರದಲ್ಲಿದ್ದ ಪರಮಹಂಸರ ಹತ್ತಿರಕ್ಕೆ ಬಂದ. ಪರಮಹಂಸರು ಆ ಕ್ಷೀಣ ಬೆಳಕಿನಲ್ಲಿ ಏಕಾಕಿಯಾಗಿ ತಿರುಗಾಡುತ್ತಿದ್ದಾರೆ. ಒಬ್ಬರೇ ನಿಸ್ಸಂಗರಾಗಿ ಮೃಗರಾಜ ಅರಣ್ಯ ಮಧ್ಯದಲ್ಲಿ ಸ್ವೇಚ್ಛೆಯಿಂದ ಏಕಾಕಿ ತಿರುಗಾಡುತ್ತಿರುವುದೋ ಏನೋ ಎಂಬ ಹಾಗೆ. ಆತ್ಮಾರಾಮರು ಸಿಂಹಕ್ಕೆ ಒಂಟಿಯಾಗಿರಲು, ಒಂಟಿಯಾಗಿ ತಿರುಗಲು ಇಚ್ಛೆ ಅನಪೇಕ್ಷರು. ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಮತ್ತೆ ಆ ಮಹಾಪುರುಷನನ್ನು ನೋಡಲಾರಂಭಿಸಿದ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಮತ್ತೆ ಹಿಂತಿರುಗಿ ಬಂದುಬಿಟ್ಟೆ? ಮಾಸ್ಟರ್, ಬಹುಶಃ ಅದು ದೊಡ್ಡ ಮನುಷ್ಯರ ಮನೆಯೇ ಆಗಿರಬೇಕು, ಬಿಡದೆ ಹೋಗಬಹುದು. ಅದಕ್ಕಾಗಿ ಹೋಗದಿರುವುದೇ ಮೇಲು. ಇಲ್ಲಿಗೆ ಬಂದು ತಮ್ಮನ್ನು ನೋಡುತ್ತೇನೆ. ಶ್ರೀರಾಮಕೃಷ್ಣರು, ಏಕೆ ಹಾಗೇಕೆ ಯೋಚಿಸುತ್ತೀಯೇ? ನನ್ನ ಹೆಸರು ಹೇಳು, ನನ್ನನ್ನು ನೋಡಬೇಕು ಅಂತ ತಿಳಿಸು, ನನ್ನ ಹತ್ತಿರಕ್ಕೆ ಯಾರಾದರೂ ಕರ್ಕೊಂಡು ಬರ್ತಾರೆ. ಮಾಸ್ಟರ್ ಒಪ್ಪಿಕೊಂಡು ಮತ್ತೆ ಅವರಿಂದ ಬೀಳ್ಕೊಂಡ.